ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಭಾವ ಮುಂದುವರೆದಿದೆ. ಗ್ಯಾಸ್ಗಾಗಿ ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. LPG ಬಂಕ್ ಮುಂದೆ ನೂರಾರು ಆಟೋ ಚಾಲಕರು ಸರದಿ ಸಾಲಲ್ಲಿ ನಿಂತಿರೋದು. ಬೆಂಗಳೂರಿನ ವಿಜಯನಗರದ ಭಾರತ್ ಪೆಟ್ರೋಲಿಯಂ ಮುಂದೆ ಕ್ಯೂ ಹಚ್ಚಿರುವುದು. ಬೆಂಗಳೂರಿನಲ್ಲಿ ಆ ಮುಖಾಂತರ ಆಟೋ ಗ್ಯಾಸ್ ಸಮಸ್ಯೆ ಬಗೆಹರಿದಂತೆ ಕಾಣಿಸ್ತಾ ಇಲ್ಲ. ಈ ಅಭಾವ ಮಾತ್ರ ಎಂದಿನಂತೆ ಮುಂದುವರೆದಿದೆ. ಬೆಳಗ್ಗೆಯಿಂದಲೂ ಕೂಡ ಆಟೋ ಚಾಲಕರು ಮಾತ್ರ ಸಾಲಲ್ಲಿ ನಿಂತಿದ್ದಾರೆ. LPG ಬಂಕ್ ಮುಂದೆ ನೂರಾರು ಆಟೋ ಚಾಲಕರು ಸಾಲಲ್ಲಿ ನಿಂತಿರುವುದು. ವಿಜಯನಗರದ ಭಾರತ್ ಪೆಟ್ರೋಲಿಯಂ ಮುಂದೆ ಕ್ಯೂ ನಿಂತಿದ್ದಾರೆ. ಆಟೋ ಗ್ಯಾಸ್ಗಾಗಿ 3-4 ಗಂಟೆ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಕೆಲ ಗ್ಯಾಸ್ ಬಂಕ್ಗಳಲ್ಲಿ ನಿಗದಿತ ಗ್ಯಾಸ್ ಮಾತ್ರ ಕೊಡ್ತಾ ಇದ್ದಾರೆ. ಬಂಕ್ನಲ್ಲಿ ಫುಲ್ ಟ್ಯಾಂಕ್ ಗ್ಯಾಸ್ ಕೊಡ್ತಾ ಇದ್ದಾರೆ. ಆಟೋ ಚಾಲಕರ ಬೇಡಿಕೆಯಲ್ಲೇ ಫುಲ್ ಟ್ಯಾಂಕ್ ಗ್ಯಾಸ್ ಕೊಡ್ತಾ ಇದ್ದಾರೆ. ಈ ಒಂದು ಏನು ಬಂಕ್ ಇದೆ, ಕೆಲವೊಂದಿಷ್ಟು ಕಡೆ ಏನಾಗ್ತಿದೆ ಈಗ ಇಂತಿಷ್ಟೇ ಕೇವಲ 400 ರೂಪಾಯಿದ್ದು ಮಾತ್ರ ಗ್ಯಾಸ್ ಕೊಡೋದು, 500 ರೂಪಾಯಿದ್ದು ಮಾತ್ರ ಲಿಮಿಟೆಡ್ ನಿಗದಿತದ, ಅಂದರೆ ಎಲ್ರಿಗೂ ಕೂಡ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಇದು ಅಭಾವ ಇದೆ. ಅಭಾವ ಇರೋ ಕಾರಣಕ್ಕಾಗಿ 400 ರೂಪಾಯಿ ಫಿಕ್ಸ್ಡ್ 400 ರೂಪಾಯಿ ಯಾವುದೇ ಆಟೋ ಬಂದರೂ ಕೂಡ 400 ರೂಪಾಯಿ ಕೊಡೋದು, 500 ರೂಪಾಯಿ ಕೊಡೋದು, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಬಟ್ ಈ ಬಂಕ್ಗಳಲ್ಲೆಲ್ಲ ಫುಲ್ ಟ್ಯಾಂಕ್ ಗ್ಯಾಸ್ ಕೊಡ್ತಾ ಇದ್ದಾರಂತೆ. ಹೀಗಾಗಿ ವಿಪರೀತವಾದಂಥ ಸರದಿ ಸಾಲಿದು. ಮತ್ತೊಂದು ಕಡೆ ಅನೇಕ ಜನ ಆಟೋ ಚಾಲಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ದುಡಿಮೆ ಕಡಿಮೆ ಆಗಿದೆ, ಸಂಸಾರ ನಡೆಸೋದು ಕಷ್ಟ ಆಗಿದೆ. ಹೀಗಾಗಿ ಆಟೋಗಳನ್ನು ನಡೆಸೋದಾ ಬೇಡವಾ ಎನ್ನುವಂಥ ಪ್ರಶ್ನೆಗಳನ್ನೇ ಅನೇಕ ಜನ ಕೇಳ್ತಾ ಇದ್ದಾರೆ. ಬಿಕಾಸ್ LPG ಸಮಸ್ಯೆ. ಮತ್ತೊಂದು ಕಡೆ ಸರ್ಕಾರದವರು ಕೆಲವೊಂದಿಷ್ಟು ಸಚಿವರೆಲ್ಲ ಪೆಟ್ರೋಲ್ ಹಾಕಿಸ್ಕೊಳ್ಳಿ ಎನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಭಾವ ಮುಂದುವರೆದಿದೆ ಅಂತೆ. ವಿಜಯನಗರದಲ್ಲಿ ಸ್ಥಿತಿ ಏನಿದೀಗ? ಫುಲ್ ಟ್ಯಾಂಕ್ ಕೊಡ್ತಾ ಇದ್ದಾರಂತ, ಇಲ್ಲಿ ಹೆಂಗೆ ಸಾಧ್ಯ ಅದು? ಪ್ರವೀಣ್, ಸಿಲಿಕಾನ್ ಸಿಟಿಯಲ್ಲಿ ಸದ್ಯ ಬಹುತೇಕ ಕಡೆಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಉಲ್ಬಣ ಆಗಿರುವಂತದ್ದು. ಆದ್ರೆ ಆಟೋ ಚಾಲಕರು ಒಂದೊಂದು ರೀತಿಯಾದಂತಹ ಒಪಿನಿಯನ್ ಗಳನ್ನ ಕೂಡ ಹೇಳ್ತಾರೆ. ಆದ್ರೆ ವಿಜಯನಗರದ ಭಾರತ್ ಪೆಟ್ರೋಲಿಯಂ ಮುಂದೆ ಕ್ಯೂನು ಕೂಡ ನೋಡ್ತಾ ಇರ್ಬೋದು. ಕಳೆದ 3-4 ಗಂಟೆಯಿಂದ ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲ ಗ್ಯಾಸ್ ಬಂಕ್ಗಳಲ್ಲಿ ನಿಗದಿತ ಗ್ಯಾಸ್ ಮಾತ್ರ ನೀಡುತ್ತಿದ್ದಾರೆ. ಆದ್ರೆ ಈ ಬಂಕ್ ನಲ್ಲಿ ಮಾತ್ರ ಫುಲ್ ಟ್ಯಾಂಕ್ ಗ್ಯಾಸ್ ನೀಡ್ತಿದ್ದಾರೆ. ಆಟೋ ಚಾಲಕರ ಬೇಡಿಕೆ ಹಿನ್ನೆಲೆ ಫುಲ್ ಟ್ಯಾಂಕ್ ಗ್ಯಾಸ್ ಅನ್ನ ಕೂಡ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಗ್ಯಾಸ್ಗಾಗಿ ಬೆಳಗ್ಗೆಯಿಂದಲೇ ಕ್ಯೂ ಅನ್ನ ಆಟೋ ಚಾಲಕರು ನಿಂತಿರುವಂತದ್ದು. ಅದರಲ್ಲೂ ಕೂಡ ನಾವು ನೋಡ್ತಾ ಇರ್ಬೋದು, ನೂರಾರು ಆಟೋ ಚಾಲಕರು ನಿಂತಿದ್ದಾರೆ. ಹಾಗಾದ್ರೆ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಬಂಕ್ಗಳು ಕ್ಲೋಸ್ ಆಗಿರುವಂತದ್ದು. ಆದ್ರೆ ಈ ಬಂಕ್ ಅಲ್ಲಿ ಇಷ್ಟೊಂದು LPG ಲಭ್ಯ ಹೇಗೆ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದ್ರೆ ಗ್ಯಾಸ್ ಬರುತ್ತೆ, ರಾತ್ರಿ ಬಂದಿತ್ತು, ಬೆಳಿಗ್ಗೆ ಆದ್ರೆ ಮುಗ್ದು ಹೋಗುತ್ತೆ. ಸದ್ಯ ಬಹುತೇಕ ಬಂಕ್ಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಆಗ್ತಿದೆ. ಆದ್ರೆ ವಿಜಯನಗರ ಬಳಿ ಇರುವಂತಹ ಭಾರತ್ ಪೆಟ್ರೋಲಿಯಂ ಅಲ್ಲಿ ಸದ್ಯ ಆ ರೀತಿಯಾದಂತಹ ಸಮಸ್ಯೆ ಇಲ್ಲ. ಹಾಗಾದ್ರೆ ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈಗಾಗಲೇ ಹೋಟೆಲ್ಗೆ ನಾವು ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ 13% ಅಷ್ಟು ಕೊಡ್ತೀನಿ ಅಂತ ಹೇಳಿದ್ರು. ಸೊ ಈ ಕಾರಣಕ್ಕಾಗಿ ಕೆಲವೊಂದು ಹೋಟೆಲ್ಗಳಿಗೆ ಸಂಪೂರ್ಣವಾಗಿ ಪರ್ಸೆಂಟೇಜ್ ಅಲ್ಲಿ ಸಿಗ್ತಾ ಇದೆ, ಕೆಲವೊಂದು ಹೋಟೆಲ್ಗಳಲ್ಲಿ ಸಿಗ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಹಾಗಾದ್ರೆ LPG ಕೊರತೆ ಇದೆ ಅಂತ ಸುಮಾರು 20ಕ್ಕೂ ಹೆಚ್ಚು ಬಂಕ್ಗಳನ್ನ ಕ್ಲೋಸ್ ಮಾಡಿರುವಂತದ್ದು. ಆ ಕ್ಲೋಸ್ ಮಾಡಿರುವಂತಹ ಬಂಕ್ಗಳಿಗೆ ಡಿವೈಡೆಡ್ ಮಾಡಿ ಕೊಡ್ಬೋದಿತ್ತು. ಯಾಕಂದ್ರೆ ಸಿಲಿಕಾನ್ ಸಿಟಿಯ ಬೇರೆ ಬೇರೆ ಕಡೆಗಳಲ್ಲಿ ಆಟೋ ಚಾಲಕರಿದ್ದಾರೆ. ಇವರು ಪೆಟ್ರೋಲ್ ಅನ್ನ ಆಗಿರ್ಬೋದು, LPG ಅನ್ನಾಗಿರ್ಬೋದು ಹುಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಯಾಕಂದ್ರೆ ಆಹಾರ ಸಚಿವರು ಸಭೆಯನ್ನ ಮಾಡ್ತೀನಿ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿವರೆಗೆ ಸಭೆಯನ್ನ ಮಾಡಿಲ್ಲ. ಸೊ ಸಭೆ ನಡೆಸಿ ಆಟೋ ಚಾಲಕರಿಗೆ ಆಗ್ತಿರುವಂತಹ ಅನ್ಯಾಯವನ್ನ ಸರಿಪಡಿಸಬೇಕಾಗಿದೆ. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಯಾರಿಂದ ನಮ್ಗೆ ಈ ಥರ ಸಮಸ್ಯೆ ಹೇಗೆ ಬಗೆಹರಿಸ್ಕೊಳ್ಳೋದು? ನಿಮ್ಮ ಕಣ್ಣು ನೋಡೋಕೆ ಗೊತ್ತಾಗುತ್ತೆ ನಿದ್ದೆ ಮಾಡಿಲ್ಲ ಅಂತ. ಎಷ್ಟು ದಿವಸ ಆಯಿತು ಸರ್? 2 ದಿನ ಆಗಿದೆ. ಗ್ಯಾಸ್ಗೋಸ್ಕರ ಅಲಿಬೇಕು. ಎಲ್ಲೋದ್ರೂ ಗ್ಯಾಸ್ಗೋಸ್ಕರ 500 ಆಟ, 600 ಆಟ, 700 ಆಟ ನಿಂತಿರುತ್ತೆ. 5 ಅವರ್ ಕಾಯಬೇಕು. ಇದಕ್ಕೆಲ್ಲ ಸಮಸ್ಯೆ ಬಗೆಹರಿಯೋದು ಹೇಗೆ ಅಂತ ಗೊತ್ತಿಲ್ಲ. ಸರ್ಕಾರ ಅಂತೂ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಆಟೋ ಡ್ರೈವರ್ಗೆ ಅಂದರೆ ಅವ್ರಿಗೆ ಅದೇ ಥರದ್ದು ಯಾವುದೇ ಥರದ್ದು ಕೊರತೆ ನಿಗ್ಸಲ್ಲ, ಏನೂ ಇಲ್ಲ. ಸರ್ಕಾರದಿಂದ ಯಾವುದಾದ್ರೂ ವೇತನ ಆಗಲಿ ಇಲ್ಲ ಯಾವುದನ್ನ ಒಂದು ಇನ್ಶೂರೆನ್ಸ್ ಆಗಲಿ ಯಾವುದೇ ಥರದ್ದು ಆಟೋ ಡ್ರೈವರ್ಗಳಿಗೆ ಇಲ್ಲ. ಇದನ್ನಂತೂ ನಮ್ಮ ಕಷ್ಟನ ಬಗೆಹರಿಸ್ಕೊಳ್ಳೋಕ್ಕೆ ನಾವೇ ಕಷ್ಟ ಬೀಳ್ತಿದ್ದೀವಿ. ಬೇರೆಯವರಂತೂ ಜನನೂ ನಮಗೆ ಸಪೋರ್ಟ್ ಮಾಡ್ತಿಲ್ಲ. ಗೊತ್ತಾ ನಿಮಗೆ? ಹೋಟ್ಲಲ್ಲಿ 10 ರೂಪಾಯಿ ಜಾಸ್ತಿ ಮಾಡ್ತಾರೆ, ಎಲ್ಲ ಕಡೆ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಗೆ 5ರಿಂದ 10 ರೂಪಾಯಿ ಜಾಸ್ತಿ ಕೊಡಬೇಕು ಅಂದರೆ ಬೈತಾರೆ.
ಬೈತಾರೆ, ಕೇಳಿದ್ರೆ ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ. ಹಾಂ, ಗ್ಯಾಸು 60 ರೂಪಾಯಿ ಇದ್ದಿದ್ದು 120 ರೂಪಾಯಿ ಆಗಿದೆ. ಇದನ್ನು ನಾವು ಯಾರಿಗೆ ಹೇಳ್ಕೊಳ್ಳೋದು? ಯಾರಿಗೆ ಮನೆ ಮಠ ಏನಾದರೂ ಹೋಗ್ತೀರಾ ಅಂದರೆ ಬರೀ ಲೈನ್ ನಿಂತ್ಕೊಂಡೆ ನಿಮ್ಮ ಜೀವನ ಟೈಮ್ ಇಲ್ಲೇ ಆಗೋಗ್ತಿದೆಯಲ್ಲ. ದಿನಕ್ಕೆ ಅರ್ಧ ದಿನ ಗ್ಯಾಸ್ ಹಾಕ್ಸೋದೇ ಆಗೋಗ್ತಿದೆಯಲ್ಲ. ಇನ್ನು ಅರ್ಧ ದಿನದಲ್ಲಿ ಖಾಲಿ ಸುತ್ತಬೇಕು. ಕೇಳಿದ್ರೆ ನೀವು ಜಾಸ್ತಿ ಕೇಳ್ತೀರಾ, ಡಿಮ್ಯಾಂಡ್ ಮಾಡ್ತಿದ್ದೀರಾ ಅಂತ. ಇದನ್ನು ಬೇರೆ ಹೋಟ್ಲಲ್ಲಿ ಅವನು ಒಂದು ಪ್ಲೇಟ್ಗೆ 10 ರೂಪಾಯಿ ಜಾಸ್ತಿ ತೊಗೊತಾನೆ, ಒಂದು ಕಾಫಿಗೆ 10 ರೂಪಾಯಿ ಜಾಸ್ತಿ ಮಾಡಿದ್ದಾನೆ. ನಾನು ಅದನ್ನು ಯಾರು ಕೇಳೋದೇ ಇಲ್ಲ. ಆಟೋದವ್ರು ಮಾತ್ರ 10 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ ಎಲ್ಲರೂ ಕೇಳ್ತಾರೆ. ಅಯ್ಯೋ ಆಟೋದವ್ರು ಹಂಗಲ್ಲಪ್ಪ, ಈ ಥರಪ್ಪ ಎಲ್ಲರೂ ಜಾಸ್ತಿ ಕೇಳ್ತಾರೆ. ಯಾರು ಜನ ಅಂತೂ ಬಾಯಿ ಬಿಟ್ಟು ನಾವು 10 ರೂಪಾಯಿ ಕೊಡ್ತೀವಿ ಅಂತ ಹೇಳಲ್ಲ. ಇದ್ದಾರೆ, ಕೆಲವ್ರು ಇದ್ದಾರೆ, ಬನ್ನಿ ಸರ್ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಕೊಡೋರು. ಆದರೆ ಯಾರು ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಸರ್ಕಾರಕ್ಕೆ ಏನು ಹೇಳೋದು? ಅವರೇ ತಿಳ್ಕೊಬೇಕು. ನಾವು ಹೇಳೋದು ಸರ್ಕಾರ ನಾವು ಹೇಳ್ದಂಗೆ ಕೇಳುತ್ತಾ? ಸರ್ಕಾರ ಹೇಳ್ದಾಗ ನಾವು ಕೇಳ್ಕೊಂಬರ್ತಾ ಇದ್ದೀವಿ. ಈಗ ವಿಧಾನಸೌಧ ಕೂತ್ಕೊಂಡು ಮಾತಾಡ್ತಾರೆ, ರಿಯಾಲಿಟಿ ಗ್ರೌಂಡಲ್ಲಿ ಬೇರೆನೇ ಇದೆ ಮೇಡಮ್. ರಿಯಾಲಿಟಿ ಅನ್ನೋದು ನೀವು ತೋರಿಸ್ತೀರ, ಜನಕ್ಕೆ ಗೊತ್ತು. ಲೈವಲ್ಲಿ ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ, ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಎಲ್ಲದರಲ್ಲೂ ಹಾಕ್ತಾರೆ. ಜನದ್ದು ಭಾವನೆ ಏನಿದೆ, ಆಟೋದು ಯಾವ ಥರ ನಡೀತಿದ್ರೆ ಅಂತ ನೀವು ಪ್ರತಿ ಒಂದು ವಾರದಿಂದ ಎಲ್ಲ ತೋರಿಸ್ತಾನೂ ಇದ್ದೀರಾ, ಮಾಡ್ತಾನೂ ಇದ್ದೀರಾ. ಮತ್ತು ಸರ್ಕಾರ ಯಾಕೆ ತೊಗೊಳ್ತಾ ಇಲ್ಲ? ಅದನ್ನು ಯಾರು ಮಾಡೋದಿಲ್ಲ ಮೇಡಮ್. ಸರ್ಕಾರಕ್ಕೆ ಮಾಡಬೇಕು ಅಂದರೆ ನೀವೇ ಮಾಡಬೇಕು. ನಿಮ್ಮ ಚಾನಲ್ನವರು, ಪೇಪರ್ನವರು ಇವರು ದಿನ ಅದ್ರ ಬಗ್ಗೆ ಏನಾದರೂ ವಿಷಯ ತೋರಿಸ್ಕೊಡ್ತಾಯಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಖಂಡಿತ. ನಮ್ಮದು ಒಂದು ರಿಕ್ವೆಸ್ಟ್ ಏನು ಅಂದರೆ, ದಯವಿಟ್ಟು ಸಾರಿಗೆ ಸಚಿವರು ನಮ್ಮ ಕಡೆ ತಿರುಗಿ ನಮ್ಮ ಕಷ್ಟ ಏನಿದೆಯೋ ಅದನ್ನು ಅರ್ಥ ಮಾಡ್ಕೊ. ಆದಷ್ಟು